ನಮಸ್ಕಾರ. ಕಲಾವಿದರ ಕಲೆಗಳು ಮತ್ತು ಸಾಧನೆಗಳನ್ನು ಗುರುತಿಸಿ ಅವರ ಜೀವನದ ನೋವು ನಲಿವುಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮವೇ ಕಲಾ ಸಂಚಯ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದಿನ ನಮ್ಮ ಕಲಾ ಸಂಚಯ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತವನ್ನು ನೀಡುತ್ತಾ ಸಮಾಜದಲ್ಲಿ ಒಬ್ಬ ಮಾದರಿ ಮಹಿಳೆಯಾಗಿ ಗುರುತಿಸಿಕೊಂಡಿರುವಂತಹ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಮೊದಲನೇದಾಗಿ ನೀವು ಕಲಾ ಸೇವೆಯನ್ನು ಮಾಡ್ತೀರಾ, ಅದರ ಜೊತೆಗೆ ಅನಾರೋಗ್ಯ ಪೀಡಿತರಿಗೆ ಕೂಡ ಸಹಾಯನ ಕೊಡುವಂಥದ್ದು, ಅದರ ಜೊತೆ ಫ್ಯಾಮಿಲಿ, ಪ್ರೊಫೆಷನ್ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಸಾಧನೆಯನ್ನು ಮಾಡ್ತಿರುವಂತಹ ಮಾದರಿ ಮಹಿಳೆ ನೀವು. ಈಗ ನಿಮ್ಮ ಹತ್ರ ಮೊದಲನೇದಾಗಿ ಕೇಳೋದು ಅಂತ ಹೇಳಿದರೆ, ನೀವು ಮೂಲತಃ ಎಲ್ಲಿ ಅವರು, ಮತ್ತು ನಿಮ್ಮ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ನಿಮ್ಮ ಬಾಲ್ಯ ಅಥವಾ ಫ್ಯಾಮಿಲಿ ಎಲ್ಲಿಂದ, ಯಾವ ಊರಿಂದ ಬಂದು ಈಗ ಇಲ್ಲಿ ಎಲ್ಲಿದ್ದೀರಾ ಅನ್ನೋದು? ನಾನು ದಕ್ಷಿಣ ಕನ್ನಡದವಳೆ, ಮಂಗಳೂರು, ಅಂದರೆ ಮೂಡುಬಿದ್ರೆ ನಿವಾಸಿ, ಅಂದರೆ ನಿಡ್ಡೋಡಿ ಗ್ರಾಮದವಳು. ನಾನು ಪ್ರಾಥಮಿಕ ಶಿಕ್ಷಣವನ್ನು ಮೂಡುಬಿದ್ರೆಯ ಸಂಪಿಗೆಯಲ್ಲಿ ಮಾಡಿರೋದು, ಸಂಪಿಗೆ ಶಾಲೆಯಲ್ಲಿ. ನಂತರ ನಾನು ಕಟೀಲು STPT ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿರೋದು. ನಂತರ ನಾನು D.Ed ನಾನು ಶಿಕ್ಷಕಿಯಾಗಿ ನಾನು ಮೈಸೂರಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿರೋದು. ನಾನು 7 ವರ್ಷ ಪ್ರೈವೇಟ್ ಸ್ಕೂಲಲ್ಲಿ ಇದು ಟೀಚರಾಗಿ, ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಿದೆ. ಇದು ನನ್ನ ಜರ್ನಿ. ಹಾಗೆ ನನ್ನ ಮೈಸೂರಲ್ಲಿ ಶಿಕ್ಷಕಿಯಾಗಿದ್ದೆ. ಹೌದು. ನಂತರ ನಾನು ಮತ್ತೆ ನನ್ನ ಊರಿಗೆ, ನಮ್ಮ ತಂದೆಗೆ ಹುಷಾರಿರಲಿಲ್ಲ, ಹಾಗೆ ನಾನು ಮತ್ತೆ ಬರಬೇಕಾಯಿತು. ಇವಾಗ ಒಂದು 10-12 ವರ್ಷದ ಹಿಂದೆ. ಮೂಲತಃ ನನ್ನ ಮದುವೆ ಮಾಡಿಕೊಟ್ಟಿರೋದೆಲ್ಲ ಮೈಸೂರಿಗೆ. ನನ್ನ ಪತಿ ರಾಜಗಿರಿ ಅಂತ ಹೇಳಿ, ಅವರು ಮೈಸೂರಲ್ಲೇ ವರ್ಕ್ ಮಾಡ್ತಾ ಇರೋದು ಕಂಪನಿಯಲ್ಲಿ. ಹಾಗೆ ನನ್ನ ಮಗಳು ನಿಮಗೆ ಗೊತ್ತಿದೆ, ಆರಾಧನಾ ಭಟ್ ಅಂತ, ಕಲಾವಿದೆ. ಇದು ನನ್ನ ಒಂದು ಜರ್ನಿ. ಮತ್ತು ಸದಾಶಿವ ಭಟ್ ಹಾಗೂ ದಿವಂಗತ ಲಲಿತಾ ಭಟ್ ನಮ್ಮ ಅಪ್ಪ ಮತ್ತು ಅಮ್ಮ. ಮೇಡಮ್, ಈಗ ನೀವು ಯಾರದಿರಲಿ ಬದುಕು ಅನ್ನುವಂಥ ಒಂದು ತಂಡವನ್ನು ಕಟ್ಟಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಿರುವಂಥದ್ದು, ಅಶಕ್ತರಿಗಿರ್ಬೋದು ಅಥವಾ ಅನಾರೋಗ್ಯ ಪೀಡಿತರಿಗೆ ಒಂದು ಸಹಾಯ ಹಸ್ತವನ್ನು ನೀಡ್ತಾ ಬರ್ತಿರುವಂಥವ್ರು. ಸೊ ಈ ಒಂದು ತಂಡವನ್ನು ಕಟ್ಟಲಿಕ್ಕೆ ಉದ್ದೇಶ ಏನು, ಅಥವಾ ಕಾರಣ ಏನು ಅಂತ, ಸ್ಫೂರ್ತಿ ಏನು? ಸ್ಫೂರ್ತಿ ಅಂತಂದರೆ 8 ವರ್ಷದ ಹಿಂದೆ ನನ್ನ ಮನೆಯಾದಂಥ ನಿಡ್ಡೋಡಿ ಪರಿಸರದ ಪಕ್ಕದಲ್ಲೇ ಕಲ್ಲಮುಡ್ಕೂರು ಅಂತ ಒಂದು ಊರಿದೆ. ಅಲ್ಲಿ ಒಬ್ಬರಿಗೆ, ಒಂದು ಫೋಟೋಗ್ರಾಫರಿಗೆ ಅನಾರೋಗ್ಯ ಅಂತೇಳಿ ಕೇಳ್ಪಟ್ಟೆ. ಅವರು ತುಂಬ ಅಂದರೆ ಬಡವರಾಗಿದ್ದರು, ಅವರಿಗೆ ಯಾರೂ ಇರಲಿಲ್ಲ. ನನ್ನ ಒಂದು ಫ್ರೆಂಡ್ ಬಂದು ಹೇಳಿದರು, ಹೀಗೀಗ ಆಗುತ್ತೆ. ಆವಾಗ ನನ್ನ ಮಗಳು ಮಜಾ ಭಾರತದಲ್ಲಿ ಇದ್ಲು, ನಿಮಗೆ ಗೊತ್ತಿರ್ಬೋದು. ಆವಾಗ ಅವಳು ಇನ್ನೂ ಚಿಕ್ಕ ಹುಡುಗಿ, 8ನೇ ಕ್ಲಾಸಲ್ಲಿ ಇದ್ಲು. ಅವಳಲ್ಲಿ ನೀವು ನನಗೊಂದು ಹೆಲ್ಪ್ ಮಾಡ್ಬೋದಾ, ಲೈವ್ ಬಂದು, ಅವಳಿಗೊಂದು ಫೇಸ್ಬುಕ್ ಅಂದರೆ ಪೇಜ್ ಇತ್ತು ಆವಾಗ ಅವಳದೊಂದು, ಈಗ ಸಹ ಇದೆ, ಅದು ಆರಾಧನಾ ಭಟ್ ನಿಡ್ಡೋಡಿ ಅಂತ. ಆ ಒಂದು ಪೇಜಲ್ಲಿ ಲೈವ್ ಬಂದು ಇವರಿಗೊಂದು ಸ್ವಲ್ಪ ಸಹಾಯ ಮಾಡ್ಬೋದಾ ಅವಳಿಗೆ, ಅಂದರೆ ಈಗಲೇ ಗುರುತಿಸಿದ್ದಾರೆ ಕಲರ್ಸ್ ಕನ್ನಡದಲ್ಲಿ, ಹಾಗಾಗಿ ಆಗುತ್ತೆ, ಖಂಡಿತ ನಾನು ಮಾಡ್ತೇನೆ ಅಂತ ಹೇಳಿ ಅವ್ರ ಜೊತೆ ಹೋಗಿ ಒಂದು ಭಾನುವಾರ ನಾವು ಲೈವ್ ಬಂದದ್ದು. ಒಂದು ಸ್ವಲ್ಪ ಅವರದ್ದೊಂದು ಕಿಡ್ನಿ ಸಮಸ್ಯೆ ಇತ್ತು. ಅವರ ಒಂದು ಆಪ್ರೇಷನ್ನ ಮೊತ್ತ ಆಯಿತು ಲೈವಲ್ಲಿ. ತುಂಬ ಜನ ವೀಕ್ಷಕರ ಇದರಲ್ಲಿ 1 ಲಕ್ಷಾಂತರ ಜನ ನೋಡಿ ಅದಕ್ಕೆ ಹಣವನ್ನು ಹಾಕಿ ಅವರ ಅಕೌಂಟ್ ನಂಬರೇ ಕೊಟ್ಟಿದ್ದೆ. ಆಗ ನನ್ನ ಫ್ರೆಂಡ್ ರಂಗನಾಥ ಭಟ್ ಪಕ್ಷಿಕೆರೆ ಅಂತ, ನೀವು ಯಾಕೆ ಒಂದು ಸಹಾಯದ ಇದನ್ನು ಮಾಡಬಾರ್ದು ಅಂಥೇಳಿ ಅವ್ರ ಸ್ಫೂರ್ತಿ ರಂಗನಾಥ್. ಆಮೇಲೆ ನನಗೂ ಸಮೇತ ಸಹಾಯ ಅಂತಂದರೆ ನನ್ನ ಅಮ್ಮ ಲಲಿತಾ ಭಟ್, ದಿವಂಗತ ಲಲಿತಾ ಭಟ್ ಅವರು ತುಂಬ ಸಹಾಯ ಮಾಡ್ತಾಯಿದ್ರು. ಅಕ್ಕಪಕ್ಕದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಯಾರೇ ಮನೆಗೆ ಬಂದರೂ ಸಹಾಯ ಮಾಡಿ ಅವರನ್ನು ಕಳಿಸ್ತಾಯಿದ್ರು, ಏನಾದ್ರು ಕೊಟ್ಟು ಕಳಿಸ್ತಿದ್ರು. ಆ ಬುದ್ಧಿ ನನಗೆ ಬರ್ತಾಯಿತ್ತು. ಹಾಗಾಗಿ ನನಗೆ ತುಂಬಾ ಒಂದು ಖುಷಿಯಾಯಿತು ಆಗಲಿ ಮಾಡುವ ಅಂತ. ಹೇಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಒಂದು 5 ಮೆಂಬರ್ ಫಸ್ಟಿಗಾದರು. ಇವಾಗ ಸಹಾಯ ಮಾಡೋದಂದರೆ ತುಂಬ ಕಷ್ಟ ಇದೆ, ನಿಮಗೆ ಗೊತ್ತಿದೆ. ಜನರ ಬಾಯಿಂದ ನಾವೆಲ್ಲ ಅಂದರೆ ಕೆಟ್ಟದಾಗಿ ಕೇಳಬೇಕಾಗತ್ತೆ. ಅಂದರೆ ಇವರೇ ಹಣವನ್ನು ಇಟ್ಕೊಳ್ತಾರಾ, ಹಣವನ್ನು ಕೊಡ್ತಾರಾ, ಈ ಥರ ಎಲ್ಲ ಕೇಳಬೇಕಾಗತ್ತೆ. ಆವಾಗ ನನಗೆ ಒಂದು 5-6 ಜನರ ಪರಿಚಯ ಆಯಿತು. ಆಮೇಲೆ ನಾನು ಫೇಸ್ಬುಕ್ಕಿಗೆ ಹಾಕಿದಾಗ ಒಬ್ಬೊಬ್ಬರೇ ಬಂದು ನನ್ನ ಒಂದು ತಂಡಕ್ಕೆ ಸೇರಿಕೊಂಡ್ರು. ಆಮೇಲೆ ಅದು ಕಂಟಿನ್ಯೂಸ್ ಆಗಿ 8 ವರ್ಷದಿಂದ ಇಲ್ಲಿವರೆಗೂ ಸಹ ಪ್ರತಿ ತಿಂಗಳು ಸಹಾಯ ಕೊಡೋಕ್ಕಾಗತ್ತೆ. ಹಾಗೆ ಬಂತು. ಮತ್ತು ಕೊರೋನಾ ಸಮಯದಲ್ಲಿ ನನಗೆ ಕೊರೋನಾ ಸಮಯದಲ್ಲಿ ನಾವು ತುಂಬ ಜನರಿಗೆ ಹೆಲ್ಪ್ಫುಲ್, ಅಂದರೆ ನಮ್ಮಿಂದ ಒಂದು 400 ಕಿಟ್ಗಳನ್ನು ಹಂಚಿದೆವು. ಆನಂತರ ನಾವು ಸಹಾಯ ಮಾಡಲಿಕ್ಕೆ ನನಗೊಂದು ಸ್ಫೂರ್ತಿ ಆಯಿತು. ಮತ್ತು ಎಲ್ಲ ನನ್ನ ಒಂದು ತಂಡದಲ್ಲಿ ಹಲವಾರು ಜನ ಬಂದು ಸಹಾಯ ಮಾಡಲಿಕ್ಕೆ ಬಂದರು. ಹೀಗೆ ನನ್ನ ಒಂದು ಆರದಿರಲಿ ಬದುಕು ಜರ್ನಿ 8 ವರ್ಷದಿಂದ
ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೀಗ ಆರದಿರಲಿ ಬದುಕು ಅನ್ನುವಂಥ ತಂಡವನ್ನು ಕಟ್ಟಿಕೊಂಡು ಸಮಾಜ ಸೇವೆಯನ್ನ ಮಾಡ್ತಾ ಬಂದ್ರಿ. ಅದರ ಜೊತೆಗೆ ವಾಯ್ಸ್ ಆಫ್ ಆರಾಧನೆ ಅನ್ನುವಂಥ ಇನ್ನೊಂದು ತಂಡವನ್ನ ಕಟ್ಟಿಕೊಂಡು ಅದರಲ್ಲಿ ಕಲಾವಿದರಿಗೆ ಅಥವಾ ಬಾಲ ಕಲಾವಿದರಿಗೆ ಸಪೋರ್ಟ್ ಮಾಡುವಂಥದ್ದು, ಅವರಿಗೆ ಒಂದು ವೇದಿಕೆಯನ್ನ ಕೊಡುವಂಥದ್ದು ಕೆಲಸನ ಕೂಡ ಮಾಡ್ತಿದ್ರಿ. ಇದಕ್ಕೆ ಏನು ಸ್ಫೂರ್ತಿ ಅಂತ? ಅದು ನಂದು ಕೊರೋನಾ ಸಮಯದಲ್ಲಿ ನಾವೆಲ್ಲ ಮನೆಯಲ್ಲಿದ್ದೆವು. ಆಗ ನನಗೆ ಒಂದು ಮನಸ್ಸಿಗೊಂದು ಬಂತು, ಏನಾದರೂ ಮಕ್ಕಳಿಗೆ ಪ್ರತಿಭೆಗಳಿಗೆ ಮಾಡಬೇಕು. ನಂಗಂದರೆ ನನಗೆ ಚಿಕ್ಕದಿಂದ ನಾನು ಏನಾದರೂ ಒಂದು ಮಾಡಬೇಕಂತ ಆಸೆ ಇತ್ತು ನನಗೆ. ಅಂದರೆ ಒಂದು ಡ್ಯಾನ್ಸ್ ಇರಲಿ, ಏನಾದರೂ ಒಂದು ಆದರೆ ನಮಗೆ ಆ ಒಂದು ಏಜಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ನಾನು ಪ್ರತಿಭೆಗಳ ಮೂಲಕ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ವಾಯ್ಸ್ ಆಫ್ ಆರಾಧನವನ್ನು ಕೊರೋನಾ ಸಮಯದಲ್ಲಿ ನಾನು ಪ್ರಾರಂಭಿಸಿದ್ದು. ಅದು ಒಂದು ಇವಾಗ 6 ವರ್ಷ ಆಯಿತು ಅದು ಮಾಡಿ, 5-6 ವರ್ಷ. ಆವಾಗ ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಬಂದು ನನಗೆ ಸೇರಿಕೊಂಡ್ರು. ಆವಾಗ ನಾನು ನಮ್ಮಲ್ಲಿ ಕೆಲವರು ಕಲಾ ಪೋಷಕರಿದ್ದಾರೆ, ಅಂದರೆ ನನ್ನ ಆರದಿರಲಿ ಬದುಕು ತಂಡದಲ್ಲಿ ಬಂದಿದ್ರಲ್ಲ, ಅವರು ಹೇಳಿದರು, ಅವರು ನನಗೆ ಮಾರ್ಗದರ್ಶನ ಕೊಟ್ಟರು. ನೀವು ಬರೀ ಬಂದು ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಟ್ಟಾಗ ನಾನು ಉಚಿತ ಮಾಡ್ತಾ ಇರೋದು, ಇದಕ್ಕೆ ನೀವೇನಾದರೂ ಒಂದು ಮಾಡಬೇಕಂತ ಹೇಳಿ ಇದಕ್ಕೆ ನೀವು ಒಂದು 100 ರೂಪಾಯಿನ ಅನಾರೋಗ್ಯ ಪೀಡಿತರಿಗೆ ತಗೊಳ್ಳಿ ಒಂದು ಪ್ರತಿಭೆಯಿಂದ ಅಂತ ಹೇಳಿದರು. ಹಾಗೆ ಆ ಥರ ಮಾಡಿಕೊಂಡು ಈ ಒಂದು ಅನಾರೋಗ್ಯ ಪೀಡಿತರಿಗೆ ಅವರ 100 ರೂಪಾಯಿನ ಸೇರಿಸಿಕೊಂಡು ಹಾಗೇ ನಾವು ಮಾಡಿಕೊಂಡು ಬಂದಿದ್ದು. ಅದು ನಮಗೆ ಒಳ್ಳೆಯದಾಯಿತು. ಓಕೆ, ಈಗ ಒಂದು ಯಾವುದೇ ಒಂದು ತಂಡವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ತುಂಬ ಶ್ರಮ ಇರ್ತದೆ. ಈಗ ಸಮಾಜ ಸೇವೆಯನ್ನು ಮಾಡುವಂಥ ತಂಡ ಇರ್ಬೋದು ಅಥವಾ ಕಲಾ ಸೇವೆಯನ್ನು ಮಾಡುವಂಥ ತಂಡ, ಈ ಎರಡೂ ತಂಡಗಳನ್ನು ನೀವು ಕಟ್ಟಿಕೊಂಡು ಅದನ್ನು ಮುಂದುವರಿಸ್ಕೊಂಡು 8-6 ವರ್ಷಗಳಿಂದ ಮುಂದುವರಿಸ್ಕೊಂಡು ಹೋಗೋದು ತುಂಬ ಕಷ್ಟದ ಕೆಲಸ ಅಂತ ಗೊತ್ತು. ಅದು ಒಂದು ಮಹಿಳೆಯಾಗಿ ತುಂಬ ಚಾಲೆಂಜಿಂಗ್ ಆಗಿರ್ತದೆ. ಒಂದು ಫ್ಯಾಮಿಲಿ ಲೈಫ್ ಇರ್ಬೋದು, ಪ್ರೊಫೆಷನ್ ಇರ್ಬೋದು, ಅದರ ಜೊತೆ ಇದು ಓಡಾಟಗಳಿರ್ತದೆ. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮತ್ತು ಶ್ರಮ ಯಾವ ರೀತಿ ಇರ್ತದೆ ಅನ್ನೋದು? ಖಂಡಿತ ನೀವು ಹೇಳ್ತಾ ಇರೋದು, ಯಾಕಂತಂದರೆ ನನಗೆ ತುಂಬ ಅನುಭವ ಆಗಿದೆ. ಯಾಕಂತಂದರೆ ನಾನೇ ನನ್ನ ಕೈಯಿಂದ ನನ್ನದೇ ಹಣವನ್ನು, ಸ್ವಂತ ಹಣವನ್ನು ಫಸ್ಟಿಗೆ ನಾನೇ ಕೊಡ್ತಾ ಇದ್ದದ್ದು ಸಹಾಯ ಅಂತ ಬಂದಾಗ. ಅಂದರೆ ಫಸ್ಟಿಗೆ ನಾನು ಕೇಳ್ತಾ ಇರಲಿಲ್ಲ. ಇತ್ತೀಚೆಗೆ ನಮ್ಮ ತಂಡದಲ್ಲಿ ಪ್ರತಿಯೊಬ್ಬರು 100 ರೂಪಾಯಿ ಹಾಕುವಾಗ ಆಯಿತು. ಆಗ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಫಸ್ಟಿಗೆ ನಾನು ತುಂಬ ಕಷ್ಟಪಟ್ಟಿದ್ದೇನೆ ಈ ಒಂದು ತಂಡವನ್ನು ಕಟ್ಟಿ ಬೆಳೆಸಲಿಕ್ಕೆ. ಆದರೆ ನನಗೆ ಸ್ವಲ್ಪ ಖುಷಿ ಆಯಿತು ಅಂತಂದರೆ ನನ್ನ ಮಗಳ ಹೆಸರಿಟ್ಟಿದ್ದಕ್ಕೆ ಸ್ವಲ್ಪ ಜನ ಬಂದರು. ಯಾಕಂದರೆ ಅವಳೊಂದು ಕಲಾವಿದೆ ಆಗಿ ಅವಳ ಒಂದು ಹೆಸರಿನಿಂದ ಆ ಒಂದು ತಂಡ ಮುಂದುವರಿತಾ ಇದೆ. ಅದಕ್ಕೆ ಒಂದು ಇದಾಯಿತು, ಖುಷಿ ಆಯಿತು ನನಗೆ. ಆಗಲಿ ಎಲ್ಲ ಬರ್ತಾ ಇದ್ದಾರೆ ಜನ ಅಂತ, ಆಗ ನನಗೆ ಸುಲಭ ಆಯಿತು. ಓಕೆ, ಈಗ ನೀವು ಈ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಅಶಕ್ತರಿಗೆ ಕೂಡ ಸಹಾಯ ಹಸ್ತವನ್ನು ಕೊಡ್ತೀರಿ. ಇದು ಹೇಗೆ ಗೊತ್ತಾಗ್ತದೆ? ಈಗ ಒಬ್ಬ ಅನಾರೋಗ್ಯ ಪೀಡಿತರಿಗೆ ಕೊಡಬೇಕು ಅಂತ, ಹಣ ಕೊಡಬೇಕು ಅಂತ ಹೇಳಿದ್ರೆ ಸಣ್ಣ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕೊಡಬೇಕಾಗ್ತದೆ. ಒಂದೊಂದು ಬೇರೆ ಬೇರೆ ಪ್ರಾಬ್ಲಮ್ಗಳಿರ್ತದೆ, ಅಥವಾ ಆಸ್ಪತ್ರೆ ಖರ್ಚುಗಳಿರ್ಬೋದು, ಅಥವಾ ಅವ್ರದ್ದು ಮನೆ ಒಂದು ಬಡತನದ ಮನೆ ಇದ್ರೆ ಅಂಥವ್ರಿಗೆ ಕೂಡ ಹಣವನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಬರ್ತಿದ್ದೀರಾ. ಇದಕ್ಕೆ ಈ ಹಣವನ್ನು ಹೊಂದಿಸುವಂಥದ್ದು ಅಥವಾ ಯಾವ ರೀತಿ ಶ್ರಮ ಇದೆ ಅನ್ನೋ? ಖಂಡಿತ ಶ್ರಮ ಇದೆ. ಯಾಕಂತಂದರೆ ಇವಾಗ ನನಗೆ ಅರ್ಜಿಗಳು ಬರ್ತದೆ ವಾಟ್ಸಪ್ಪಲ್ಲಿ. ನನ್ನ ನಂಬರ್ ಕೊಟ್ಟಿರ್ತೀನಲ್ಲ, ಎಲ್ಲ ಅರ್ಜಿಗಳನ್ನು ಕಳಿಸ್ತಾರೆ. ಕೆಲವರಿಗೆ ನನ್ನ ಅಡ್ರೆಸ್ ಗೊತ್ತಿದ್ದವರೆಲ್ಲ, ಈಗ ಮೂಡಬಿದ್ರೆಯವರೆಲ್ಲ ನನ್ನ ಮನೆಗೇ ಇದು ಪೋಸ್ಟಲ್ಲಿ ಕಳಿಸ್ತಾರೆ, ಈ ಥರ ಹುಷಾರಿಲ್ಲ, ಈ ಥರ ಆಗಿದೆ ಅಂತ. ಆದರೆ ನಮ್ಮಲ್ಲಿ ತಿಂಗಳಿಗೆ ಒಬ್ಬರಿಗೆ ಕೊಡೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ಪ್ರಾಧಾನ್ಯ ಕೊಡ್ತೇನೆ. ಯಾವುದೇ ಜಾತಿ ನೋಡೋದಿಲ್ಲ, ಯಾರನ್ನೂ ಇದು ಮಾಡೋದಿಲ್ಲ. ಅಂದರೆ ಎಲ್ಲರಿಗೂ ಪ್ರತಿಯೊಬ್ಬರು ಯಾರ್ದೆಲ್ಲ ಬರುತ್ತೆ, ಆದರೆ ಸ್ವಲ್ಪ ಕೊಡುವಾಗ ಲೇಟ್ ಆಗ್ತದೆ. ಅಂದರೆ ಒಬ್ಬೊಬ್ಬರನ್ನು ಪ್ರತಿಯೊಬ್ಬರು ಬಂದವರದ್ದೇ ಕೊಡೋದು. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಸಹಾಯ ಕೊಡುವಾಗ ಈ ಒಂದು ಜಾತಿ ಧರ್ಮ ನೋಡದೇ ಇರುವಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬರುತ್ತೆ, ಅಂದರೆ ಅರ್ಜಿಗಳು ಬರುತ್ತೆ. ಆ ಅರ್ಜಿಗಳನ್ನು ಪರಿಶೀಲಿಸಿ ಮತ್ತು ಇನ್ನೊಂದೇನೆಂದರೆ ನಾವು ಅವರ ಮನೆಗೆ ಹೋಗಿ ಕೊಡುವಂಥದ್ದು ಅವರಿಗೆ. ಯಾಕಂತಂದರೆ ಕೆಲವೊಂದು ಸಲ ನಿಮಗೆ ಗೊತ್ತಲ್ಲ, ಫೇಕ್ ಆಗಿ ಬರ್ತದೆ, ನಮಗೆ ಗೊತ್ತಾಗಲ್ಲ. ಇದಕ್ಕೋಸ್ಕರ ಏನು ಮಾಡ್ತೇವೆ ಅಂದರೆ ಮನೆಗೆ ಹೋಗ್ತೇವೆ. ನಮ್ಮ ತಂಡದಲ್ಲಿ ಯಾರಾದರೂ ನಮಗೆ ಸೂಚಿಸ್ತಾರೆ, ಹೌದು ಇವರಿಗೆ ಹುಷಾರಿಲ್ಲ, ಹೀಗಾಗಿದೆ ಅಂತ. ಹಾಗಾಗಿ ಅವರ ಮನೆಗೆ ಹೋಗಿ ಕೊಡೋದ್ರಿಂದ ನಮಗೇನು ಅಂತಹ ಸಮಸ್ಯೆ ಬರುವುದಿಲ್ಲ. ಈಗ ನೀವು ಹೇಳಿದ್ರಿ ಸಮಾಜ ಸೇವೆ ಮಾಡುವಂಥ ತಂಡವನ್ನು ಕಟ್ಟೋದ್ರಿಂದ ಎಷ್ಟು ಶ್ರಮ ಇರುತ್ತೆ ಅಂತ. ಅದೇ ರೀತಿ ಕಲಾ ಸೇವೆಯನ್ನು ಮಾಡುವಾಗ ಒಂದು ಕಲಾವಿದರಿಗೆ ಸಪೋರ್ಟ್ ಮಾಡುವಂಥ ಒಂದು ತಂಡವನ್ನು ಕಟ್ಕೊಂಡಿರುವಂಥ ನೀವು ಅದರ ಒಂದು ನೇತೃತ್ವ ವಹಿಸ್ಕೊಂಡು ಬೇರೆ ಬೇರೆ ಊರುಗಳಿಗೆ ಪ್ರೋಗ್ರಾಮಿಗೆ ಹೋಗಬೇಕಾಗ್ತದೆ, ಬೇರೆ ಬೇರೆ ಊರುಗಳಿಗೆ ಹೋಗಬೇಕು, ತುಂಬ ಜನರನ್ನು ಕರ್ಕೊಂಡು ಹೋಗಬೇಕು. ಒಂದೊಂದು ಸ್ಟೇಜ್ಗೆ ಹೋದಾಗ ಒಂದೊಂದು ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಅನುಭವಿಸ್ತೇವೆ. ಸೊ ಒಂದು ಟೀಮನ್ನು ಲೀಡ್ ಮಾಡಬೇಕನ್ನುವಂಥದ್ದು ತುಂಬ
ಕಷ್ಟದ ಕೆಲಸ. ಸೊ ಅದನ್ನೊಂದು ಮಹಿಳೆಯಾಗಿ ನೀವು ಯಾವ ರೀತಿ ಫೇಸ್ ಮಾಡಿ? ನಾನು ಕಲಾರಾಧನೆ ಅಂತ ಹೇಳಿ ಒಂದು ಟೀಮ್ ಮಾಡಿದ್ದೀನಿ, ಅಂದರೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಆ ಗ್ರೂಪಲ್ಲಿ ಪ್ರತಿಯೊಬ್ಬರನ್ನು ನಾನು ಆ್ಯಡ್ ಮಾಡ್ತಾ ಹೋಗೋದು, ಅಂದರೆ ಯಾರೆಲ್ಲ ಯಾರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋದು. ಅವರಿಗೆ ನಾನು ಪ್ರತಿಭೆಗಳಿಗೆ ಪ್ರತಿ ತಿಂಗಳು ಅಂದರೆ ಏನಾದರೂ ಒಂದು ಕಾರ್ಯಕ್ರಮ ಕೊಡ್ತೇನೆ. ಅಂದರೆ ಬಂದು ಪ್ರತಿಭೆಗಳು ಸುಮ್ಮನೆ ಅವರ ಟೈಮ್ ವೇಸ್ಟ್ ಮಾಡಬಾರ್ದು. ಅವರು ಏನಾದರೂ ಒಂದು, ಈಗ ಭರತನಾಟ್ಯ ಇರಲಿ, ಸಂಗೀತ ಆಗಿರಲಿ, ಅವರ ಯಾವ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಲಿಕ್ಕೆ ಒಂದು ವೇದಿಕೆ ರೆಡಿ ಮಾಡ್ತೇನೆ. ಆ ವೇದಿಕೆಗೆ ನಾನು ತುಂಬ ಜನರನ್ನು ಹುಡುಕ್ತೇನೆ. ಅಂದರೆ ಇವಾಗಂತೂ ನನಗೆ ಸುಲಭ ಆಗಿದೆ. ಫಸ್ಟಿಗೆ ನೀವು ಹೇಳಿದಾಗೆ ತುಂಬ ಕಷ್ಟ ಆಗಿತ್ತು. ನಾನೇ ಸ್ಟೇಜ್ಗೆ ಹಣ ಕೊಟ್ಟು, ನಾನೇ ಮೈಕಿಗೆ ಹಣ ಕೊಟ್ಟು, ನಾನೇ ಊಟಕ್ಕೆ ಹಣ ಕೊಟ್ಟು ನನ್ನ ಕೈಯಿಂದ ಮಾಡಿದ್ದೇನೆ ಎಷ್ಟೋ ವರ್ಷಗಳವರೆಗೆ. ಆ ನಂತರ ನನಗೆ ಪ್ರಾಯೋಜಕರೆಲ್ಲ ಬರ್ತಾಯಿದ್ರು. ಅದರಿಂದ ನನಗೆ ಸುಲಭ ಆಯಿತು. ಪ್ರಾಯೋಜಕರಂದರೆ ಇನ್ನೇನಿಲ್ಲ, ನಾನು ಹಣ ತಗೊಳ್ಳೋದಿಲ್ಲ. ಇಲ್ಲಿ ಯಾವುದೇ ಕಲೆಗೆ ಹಣ ಇಲ್ಲ, ಪ್ರಾಯೋಜಕರಿಗೂ ಗೊತ್ತಿದೆ, ಹಣ ತಗೊಳ್ಳಲ್ಲ. ಇವಾಗ ಒಬ್ಬರಿಗೆ ಹೇಳೋದು ನಾನು, ನೀವು ನನಗೆ ಹಾಲ್ ಮಾಡಿಕೊಡಿ, ಒಬ್ಬರಿಗೆ ಮೈಕ್ ಮಾಡಿಕೊಡಿ, ಒಬ್ಬರಿಗೆ ಊಟ ಹೇಳೋದು, ಅಲ್ಲಿಗೆ ಒಂದು ಕಾರ್ಯಕ್ರಮ ಆಯಿತು. ಅವರವರ ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ವಹಿಸೋದು, ಈ ಥರ ಮಾಡೋದು. ಅವರ ಕೈಯಿಂದ ನಾನು ಹಣ ತಗೊಳ್ಳಿಕ್ಕಿಲ್ಲ. ಅದು ಯಾವುದೇ ಯಾರೇ ಆಗಲಿ ನನಗೆ ಹಣ ಕೊಡುವಂಗಿಲ್ಲ. ನಮ್ಮ ತಂಡದಲ್ಲಿ ಯಾವುದೇ ಹಣದ ವ್ಯವಹಾರ ಇಲ್ಲ. ಹಣ ಅಂದರೆ 100 ರೂಪಾಯಿ ಮಾತ್ರ, ಅದು ಅನಾರೋಗ್ಯ ಪೀಡಿತರಿಗೆ, ಬೇರೆ ಯಾವುದೇ ಹಣ ತಗೊಳ್ಳಿಕ್ಕಿಲ್ಲ. ಮತ್ತು ಬರುವ ಖರ್ಚು ಹೇಳಿದ್ರಿ, ನಮಗೀಗ ಮೊನ್ನೆ ಕೊಲ್ಲೂರಲ್ಲೂ ಆಯಿತು. ನಾವು ಏನಂತಂದರೆ ಆಸಕ್ತಿಯಿಂದ ಬರುವವರು, ಅಂದರೆ ಅವರೇ ಇಷ್ಟಪಟ್ಟು ಅವರೇ ಬರೋದು. ಈಗ ನನ್ನ ಖರ್ಚಲ್ಲೇ ನಾನು ಹೋಗೋದು. ಹಾಗೆಯೇ ಪ್ರತಿಯೊಬ್ಬರು ಅವರವರ ಖರ್ಚಲ್ಲಿ ಬರ್ತಾರೆ. ಅಂದರೆ ಒಂದು ಕೊಲ್ಲೂರು ಅಂದಾಗ ಅಲ್ಲಿ ಒಂದು ದೇವರ ಸನ್ನಿಧಿಯಲ್ಲಿ ಒಂದು ನಮಗೆ ಅವಕಾಶ ಕೊಟ್ಟಾಗ ನಾವು ಹೋಗಲೇಬೇಕಲ್ವಾ, ಹಾಗೆ ಬರ್ತಾರೆ. ಯಾವುದೇ ಹಣ ತಗೊಳ್ಳಿಕ್ಕಿಲ್ಲ ಅವರಲ್ಲೂ ಸಹ, ಅವರಾಗಿ ಬರೋದು ಯಾವುದೇ ದಿಕ್ಕಿನಿಂದ. ಈಗ ನಮಗೆ ಉತ್ತರ ಕನ್ನಡದಿಂದ ಬರ್ತಾರೆ, ದಕ್ಷಿಣ ಕನ್ನಡ ಬರ್ತಾರೆ, ಸುಳ್ಯ ಬರ್ತಾರೆ, ಪುತ್ತೂರು, ಎಲ್ಲ ಕಡೆಯಿಂದ ಕರ್ಕೊಂಡು ಹೋಗುದಿಲ್ಲ. ಅವರಿಗೆ ನಾನು ಲೊಕೇಶನ್ ಕಳಿಸೋದು. ಈಗೆಲ್ಲ ಯುಗ ಇದೆಯಲ್ಲ, ಲೊಕೇಶನ್ಗೆ ಅವರೇ ಬರ್ತಾರೆ, ಅವರೇ ರೆಡಿ ಆಗಿರ್ತಾರೆ. ಅವರ ಭರತನಾಟ್ಯ ಅವರ ಏನು ಇರ್ತದೆ ಅಲ್ಲಿ ಒಂದು ನಮಗೆ ಆಯೋಜಕರು ಕರೆದಿರ್ತಾರೆ. ಆ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅಲ್ಲೂ ನಾವು ಹಣ ತಗೊಳ್ಳೋದಿಲ್ಲ. ನಾವು ಕಾರ್ಯಕ್ರಮ ಮಾಡಿ ಸೇವೆ ನಮ್ಮದು ಮಾಡಿ ಬರ್ತೇವೆ. ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತೇನೆ, ಆವಾಗ ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ಯಾಕಂದರೆ ಮಕ್ಕಳು ಅವರಿಗೊಂದು ಅದು ಬೇಕಲ್ಲ, ಒಂದು ಮೊಮೆಂಟು ಏನಾದರೂ ಕೊಡ್ತಾರೆ. ಅದನ್ನೊಂದು ನಾನು ಕೇಳ್ತೇನೆ. ನನಗಾಗಿ ಏನನ್ನು ಕೇಳೋದಿಲ್ಲ, ಮಕ್ಕಳಿಗೋಸ್ಕರ ಮೊಮೆಂಟು, ನೆನಪಿನ ಕಾಣಿಕೆ ಕೊಡಿ ಅಂತ ಅದನ್ನ ಕೊಡ್ತಾರೆ ಅಷ್ಟೇ. ಮತ್ತು ನಾವು ಹಣ ಅಂತ ಯಾರೂ ಕೊಡುವುದಿಲ್ಲ. ಒಂದು ವೇಳೆ ಈಗ ನಿಮಗೆ ಗೊತ್ತಿದ್ದಾಗೆ JC ಮತ್ತು ನಿಮ್ಮ ರೋಟ್ರಿ ಕ್ಲಬ್ ಆ ಥರದವ್ರು ಕರೆದಾಗ ನನಗೊಂದು ಸಣ್ಣ ಅಮೌಂಟ್ ಕೊಡ್ತಾರೆ. ಅದನ್ನು ಯಾವುದಕ್ಕೆ ಹಾಕ್ತೇವೆ? ಅನಾರೋಗ್ಯ ಪೀಡಿತರಿಗೆ ಕೊಡ್ತೇವೆ. ಆ ತಿಂಗಳಲ್ಲಿ ಯಾರಿರ್ತಾರೆ ಅವರಿಗೆ ಕೊಡ್ತೇವೆ. ಅದು ಅವರಾಗಿ ಪ್ರೀತಿಯಿಂದ ಕೊಟ್ಟರೆ, ಇಲ್ಲಾದ್ರೆ ಇಲ್ಲ. ಮತ್ತು ನಮ್ಮಲ್ಲಿ ಆ್ಯಂಕರಿಂಗ್ ಅಂತ ಹೇಳಿದರೆ ಶ್ರೇಯಾ ಸುಳ್ಯ, ನಿಮಗೆ ಗೊತ್ತಿರ್ಬೋದು, ಇಡೀ ಅವಳು ಮಾಡ್ತಾಳೆ. ಬಂದು ಎಲ್ಲಿದ್ದರೂ ಸಮೇತ, ಸುಳ್ಯದಿಂದ ಇದ್ದರೂ ಎಲ್ಲ ಕಡೆಗೆ ಬರ್ತಾರೆ. ಅವರ ಅಮ್ಮ ಮತ್ತು ಅವರು ತುಂಬಾ ಪ್ರೋತ್ಸಾಹ ಕಲೆಗೆ ಕೊಡ್ತಾರೆ ಮಕ್ಕಳಿಗೆ. ಎಲ್ಲರನ್ನು ಒಟ್ಟು ಮಾಡಿಕೊಂಡು ಬರುವುದು. ಅಂದರೆ ನಾನೇ ಕರ್ಕೊಂಡು ಹೋಗೋದಲ್ಲ, ಮತ್ತು ಕೆಲವೊಂದು ಸಲ ಏನಂದರೆ TT ಮಾಡಿ ಅವರಿಗೆ ಬೇಕಾದ ಹಣವನ್ನು ಅವರೇ, ಅಂದರೆ ಎಷ್ಟಾಗತ್ತೆ ಅಲ್ಲೇ ಮಾತಾಡಿ ಕೊಟ್ಟು TTಯಲ್ಲಿ ಕರ್ಕೊಂಡೋಗಿ ಕರ್ಕೊಂಬರ್ತೇವೆ. ಅದು ಮಾಡ್ತೇವೆ. ತುಂಬ ದೂರ ಆದರೆ, ಈಗ ಉಡುಪಿ ಆ ಕಡೆ ಎಲ್ಲ ಆದರೆ ನಾವು ಹಾಗೆ ಮಾಡ್ತೇವೆ. ಮತ್ತು ಜಾಸ್ತಿ ಅವರವರೇ ಬರೋದು. ಮೇಡಮ್, ನೀವೀಗ ಈ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದಂಥವ್ರು, ಅದೇ ಆಮೇಲೆ ಪತ್ರಕರ್ತರಾಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿರುವಂಥವ್ರು, ಅದೇ ರೀತಿ ಸಮಾಜ ಸೇವೆ, ಕಲಾ ಸೇವೆಯನ್ನು ಮಾಡ್ಕೊಂಡು ಬಂತು, ಅದರ ಜೊತೆಗೆ ಫ್ಯಾಮಿಲಿ, ಈ ಎಲ್ಲ ಒಂದು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು? ಬ್ಯಾಲೆನ್ಸ್ ಅಂದರೆ ನೀವು ನಂಬಲಿಕ್ಕಿಲ್ಲ. ನಾನು ಬೆಳಗ್ಗೆ 5:30 6 ಗಂಟೆಗೆ ಎದ್ದರೆ ರಾತ್ರಿ ಮಲಗುವಾಗ 12 ಆಗುತ್ತೆ, 1 ಆಗ್ತದೆ. ಯಾಕಂತಂದರೆ ಪ್ರತಿದಿನ ಅಪ್ಡೇಟು ಮಕ್ಕಳದ್ದು, ಪ್ರತಿಭೆಗಳದ್ದು ಅದು ಮಾಡ್ತಾನೆ ಇರ್ತೇನೆ. ನನಗೆ ಒಂದು ವೇಳೆ ಅದಿಲ್ಲ ಅಂತಂದರೆ ನನಗೇನು ಬ್ಲಾಂಕ್ ಆದಾಗ ಆಗ್ತದೆ. ಅಂದರೆ ನಾನು ಆ್ಯಕ್ಟಿವ್ ಆಗಿ ಮಾಡ್ತಾ ಇರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು. ಇವಾಗ ಕೆಲವರಿಗೆ ಹೇಗೆ ಮನೆಯಲ್ಲಿ ಮನೆ ಕೆಲಸ ಮಾಡಬೇಕು, ಹಾಗೆ ನನಗೆ ಮನೆಗಿಂತ ಜಾಸ್ತಿ ಮನೆಯದು ಇರ್ತದೆ. ನನ್ನ ಅಪ್ಪಂಗೆ ಈಗ ಹುಷಾರಿಲ್ಲ, ಅವರದ್ದು ಫುಲ್ಲು ಸೇವೆ ಮಾಡಬೇಕು ನಾನು. ಅವರದ್ದು ಮಾಡಿ, ಅವರೀಗ ಬೆಡ್ ರಿಡನ್ ಆಗಿದ್ದಾರೆ, ಅವರ ಸೇವೆ ಮಾಡಿ ಇದನ್ನು ಮಾಡೋದಕ್ಕೆ ನನಗಿದು ಖುಷಿ ಇದೆ. ಅಂದರೆ ಯಾವುದೇ ಬೇಸರ ಇಲ್ಲ ಇದರಲ್ಲಿ. ಏನಾದರೂ ಅಂದರೆ ಮಾಡ್ತಾ ಇರಬೇಕು, ಸುಮ್ಮನೆ ಅಂತ ಕೂತ್ಕೊಳ್ಳೋದೇ ಇಲ್ಲ. ಅಂದರೆ ಅದು ಚಾಲೆಂಜಿಂಗ್ ಅಂತ ನಿಮ್ಗೆ ಅನಿಸೇ ಇಲ್ಲ ನನಗೆ. ಯಾಕಂದರೆ ಖುಷಿ ಇದೆ, ಏನೋ ಒಂದು ಮಾಡ್ತಾ ಇದ್ದೀನಿ, ಮಕ್ಕಳಿಗೆ ಮಾಡ್ತಾ ಇದ್ದೀನಿ, ಸಮಾಜಕ್ಕೆ ಮಾಡ್ತಾ ಇದ್ದೀನಿ, ಏನೋ ನನ್ನಿಂದ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ. ಅಂದರೆ ನೀವು ಮಾಡ್ತಿರುವಂಥ ಕೆಲಸ ಕೂತ್ಕೊಂಡು ಒಂದು ಕಡೆಯಲ್ಲಿ ಕೂತ್ಕೊಂಡು ಮಾಡುವಂಥದ್ದಲ್ಲ, ಅಂದರೆ ಓಡಾಟಗಳು ಕೂಡ ಇರ್ತದೆ, ಟೈಮ್ ವೇಸ್ಟ್ ಆಗ್ತದೆ, ಅಥವಾ ಜಾಸ್ತಿ ಅದಕ್ಕೆ ನಾವು ಟೈಮ್ ಕೊಡಬೇಕಾಗ್ತದೆ. ನನಗೆ ಟೈಮ್ ವೇಸ್ಟ್ ಅಂತ ಆಗೋದಿಲ್ಲ, ನನಗೆ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಬೇರೆ ಬೇರೆ ಪ್ರಕಾರದ ಪ್ರತಿಭೆಗಳು ಸಿಗ್ತಾರೆ. ಕೆಲವರ ಟ್ಯಾಲೆಂಟ್ ಗೊತ್ತೇ ಆಗೋದಿಲ್ಲ. ಚಿಕ್ಕ ಮಕ್ಕಳು ವಯಸ್ಸಿನಲ್ಲಿ ಒಂದು 6 ವರ್ಷ 7 ವರ್ಷ
ಗೊತ್ತಿರ್ಬೋದು, ಆದರೆ ನಮಗೆ ಗೊತ್ತಿಲ್ಲದೆ ಅವರಲ್ಲಿ ಹಲವು ಟ್ಯಾಲೆಂಟ್ಗಳಿರ್ತದೆ. ಅಂದ್ರೆ ನಮ್ಮ ಫ್ಯಾಮಿಲಿ ಲೈಫ್ ಅನ್ನು ಮತ್ತೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಅದೊಂದು ತುಂಬಾ ಮಹಿಳೆಯರಲ್ಲಿ ಚಾಲೆಂಜ್ ಅನ್ಸುತ್ತೆ. ಅದೇ ನಮ್ಮ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಏನೂ ಕೇಳಲ್ಲ, ನೀನು ಏನು ಬೇಕಾದರೂ ಮಾಡು, ನೀನು ಒಳ್ಳೆಯದೇ ಮಾಡು, ಅಂದರೆ ಸಮಾಜಕ್ಕೆ ಒಳ್ಳೆಯದೇ ಮಾಡು ಹೇಳ್ತಾರೆ. ಮತ್ತು ಮನೆಯಲ್ಲೂ ಅಷ್ಟೇ, ನನ್ನ ಮಗಳು ಅವಳು ಅಷ್ಟೇ, ನನಗೆ ಯಾವುದಕ್ಕೂ ಸಮೇತ ಏನೂ ಹೇಳಲ್ಲ. ಅವಳಿಗೆ ನನ್ನ ಸಪೋರ್ಟ್, ನನಗೆ ಅವಳ ಸಪೋರ್ಟ್, ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನನಗೇನು ತೊಂದರೆ ಆಗಿಲ್ಲ, ಇದುವರೆಗೆ ಆಗಿಲ್ಲ. ನಿಮ್ಮ ಈ ತಂಡದಲ್ಲಿ, ಎರಡೂ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ಎಷ್ಟು ಸದಸ್ಯರಿದ್ದಾರೆ? ಒಟ್ಟು ನಮ್ಮದು ಒಂದು 180 200 ಹತ್ರ ಇದ್ದೇವೆ, ಎಲ್ಲ ಸೇರಿಸಿ ಒಂದು 200 ಜನ ಇದ್ದೇವೆ. ಇಡೀ ಕರ್ನಾಟಕದವರು ಇದ್ದಾರೆ, ಹೈದರಾಬಾದವರು ಇದ್ದಾರೆ, ಎಲ್ಲ ಕಡೆಯವರು ಇದ್ದಾರೆ. ಅಂದ್ರೆ ಈಗ ಅವರನ್ನು ಒಟ್ಟುಗೂಡಿಸು ಅಂದರೆ ಕಾರ್ಯಕ್ರಮಕ್ಕೆ ಬರ್ತಾರೆ. ಇಲ್ಲದಿದ್ದರೆ ನಮ್ಮದು ಡೈಲಿ ಕಲಾರಾಧನೆಯಲ್ಲಿ ಪ್ರತಿದಿನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2:30ವರೆಗೆ ಟೈಮ್ ಕೊಟ್ಟಿದ್ದೇನೆ. ಆ ಟೈಮಲ್ಲಿ ಅವರ ಟ್ಯಾಲೆಂಟನ್ನು ಹಾಕಬೇಕು. ಆಮೇಲೆ ಪ್ರತಿ ತಿಂಗಳು 11 ಪ್ರಾಯೋಜಕರಿದ್ದಾರೆ, 11 ಪ್ರಾಯೋಜಕರ ಬಹುಮಾನ ಇರ್ತದೆ. ಅಂದ್ರೆ ಪ್ರಾಯೋಜಕರನ್ನು ಯಾವ ರೀತಿ ಹುಡುಕ್ತೀರಾ? ನಾನು ಹುಡುಕ್ಲಿಲ್ಲ, ಅವರಾಗಿ ಬಂದಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಅಗರಿ ರಾಘವೇಂದ್ರ ರಾಯರು ಅವರು ನಮಗೆ ಪ್ರಾಯೋಜಕರಾಗಿದ್ದಾರೆ, ಅಶೋಕ್ ಕಲ್ಲಡ್ಕ ಅವರು ಸಮೇತ, ಮತ್ತು ತುಳುನಾಡ ವಾರ್ತೆ, ಮತ್ತು ನಮ್ಮ ಸದಾಶಿವ ಶೆಟ್ಟಿ ಕನ್ಯಾನ, ಹೀಗೆ ಎಲ್ಲರೂ ಸಮೇತ ಅವರವರ ಮಕ್ಕಳ ಟ್ಯಾಲೆಂಟ್ ಬಗ್ಗೆ ಪ್ರತಿ ತಿಂಗಳು ನಾನು ಅವರಿಗೆ ಇದು ಕೊಟ್ಟರೆ, ಅವರ ವರದಿ ಕೊಟ್ಟರೆ ಅದನ್ನು ಹಾಕ್ತಾರೆ. ಮತ್ತು ಇವರು ಬಹುಮಾನ ಕೊಡ್ತಾರೆ. ಅಗರಿಯವರು ಅವರಲ್ಲಿ ಲಕ್ಕಿ ಡ್ರಾ ಅಂತಿರುತ್ತೆ. ಆ ದಿನ ಮೂಡಬಿದ್ರೆಯಲ್ಲಾಗಲಿ, ಸುರತ್ಕಲ್ಲು, ಮಂಗಳೂರು, ಎಡಪದು ಎಲ್ಲ ಕಡೆ ಇರುತ್ತೆ. ಆ ಮಕ್ಕಳಿಗೆ ಅಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಲಕ್ಕಿ ಡ್ರಾ ಅದು ಅವರದ್ದು, ಅದರಲ್ಲಿ ನಮ್ಮ ಮಕ್ಕಳನ್ನು ಗುರುತಿಸಿ ಅವರು ಬಹುಮಾನ ಕೊಡ್ತಾರೆ. ಹಾಗೆ ನಮಗೆ ತುಂಬ ಸಪೋರ್ಟು ಮಾಡ್ಕೊಂಬಂದಿದ್ದಾರೆ. ಹಾಗೆಯೇ ಮಕ್ಕಳಿಗೆ ಬೇರೆ ಖಾಸಗಿ ಚಾನಲಲ್ಲಿ ಮಕ್ಕಳಿಗೆ ನಾನು ಅವಕಾಶವನ್ನು ಕೊಡ್ತೇನೆ, ಅವರ ಟ್ಯಾಲೆಂಟನ್ನು ಉಪಯೋಗಿಸಲಿಕ್ಕೆ. ಯಾವುದೇ ಇದಿಲ್ಲ, ಹಣ ಇಲ್ಲ, ಉಚಿತವಾಗಿ ಎಲ್ಲವನ್ನ ಮಾಡಿಕೊಂಡು ಬರೋದು. ಇಲ್ಲಿ ಯಾವುದೇ ಕಲೆಗೆ ಹಣ ಇಲ್ಲ, ಉಚಿತವಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ವೇದಿಕೆ ಕಲ್ಪಿಸಿ ಕೊಡ್ತೇನೆ. ಅವರು ಅಲ್ಲಿ ಹೋಗಿ ತನ್ನ ಪ್ರತಿಭೆಯನ್ನು ಅಂದರೆ ತನ್ನ ಪ್ರತಿಭೆ ತೋರಿಸಿ, ವೇದಿಕೆಯಲ್ಲಿ ಪ್ರತಿಭೆ ತೋರಿಸಿ ಬರ್ತಾರೆ. ಅಂದ್ರೆ ಪ್ರತಿಭಾವಂತರಿಗೆ ವೇದಿಕೆಯನ್ನು ಕಲ್ಪಿಸುವಂತ ಕೆಲಸವನ್ನ ನೀವು ಮಾಡ್ತಿದ್ದೀರಿ. ಹೌದು. ಚಿಕ್ಕ ಮಕ್ಕಳಿದ್ದಾರೆ, ಒಂದು 3 ವರ್ಷದ ಮಗುವಿನಿಂದ ಡಿಗ್ರಿ ಅಂದರೆ ಒಂದು 20-21 ವರ್ಷದ ಮಕ್ಕಳವರೆಗೂ ನಮ್ಮಲ್ಲಿ ಮಕ್ಕಳಿದ್ದಾರೆ. ಪ್ರತಿಯೊಬ್ಬರು ಅವರವರ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿ. ಈಗ ಈ ಪ್ರಾಯೋಜಕರನ್ನು ನೀವು ಪ್ರತಿ ಪ್ರೋಗ್ರಾಮಿಗೆ ಸಪ್ರೇಟ್ ಆಗಿ ಹುಡುಕ್ಬೇಕು ಅಂತಿಲ್ಲ, ಅವ್ರು ಇರುವಂತವರೇ ಪ್ರತಿದಿನ ಪ್ರತಿ 11 ಜನ ಅವರೇ ಕೊಡುವಂಥದ್ದು. ನಾವೇನಿಲ್ಲ, ನನಗೆ ಕೆಲಸ ಈ ತಿಂಗಳಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ 11 ಜನ ಆರಿಸುವ ಕೆಲಸ ನನ್ನದು, ಅದು ನಾನು ಮಾಡುವುದು. ಈಗ ನಿಮ್ಮ ಈ ಕಲಾ ತಂಡದಲ್ಲಿ, ವಾಯ್ಸ್ ಆಫ್ ಆರಂಧನದಲ್ಲಿ ಯಾವ್ಯಾವ ಟ್ಯಾಲೆಂಟ್ಗಳಿದ್ದಾರೆ? ಅಂದ್ರೆ ಬೇರೆ ಯಕ್ಷಗಾನ ಇರ್ಬೋದು ಅಥವಾ ಭರತನಾಟ್ಯ, ಯಾವ ರೀತಿ ಟ್ಯಾಲೆಂಟ್ಗಳು, ಅಥವಾ ಯಾವ ಏಜಿಂದ ಯಾವ ಏಜ್ನವರೆಗೆ ಇದ್ದಾರೆ? ಏಜ್ 3 ವರ್ಷದಿಂದ 21 ವರ್ಷದವರೆಗೂ ಇದ್ದಾರೆ. ಮತ್ತು ಭರತನಾಟ್ಯ ಇದ್ದಾರೆ, ಸಂಗೀತ ಇದ್ದಾರೆ, ಯೋಗ ಇದ್ದಾರೆ, ಆಮೇಲೆ ಭಾಗವತಿಗೆ ಹೇಳುವವರಿದ್ದಾರೆ, ಯಕ್ಷಗಾನದವರು ಇದ್ದಾರೆ, ಪ್ರತಿಯೊಂದು ಪ್ರಕಾರಗಳವರು ಇರ್ತಾರೆ. ಮತ್ತು ಇದು ವಾದ್ಯ ಸಂಗೀತ ಹೀಗೆ ನುಡಿಸುವವರು ಎಲ್ಲ ಪ್ರತಿಯೊಬ್ಬರು ಇದ್ದಾರೆ. ಈಗ ಮೇಡಮ್, ಈಗ ನೀವು ಈ ಆರದಿರಲಿ ಬದುಕು ತಂಡವನ್ನು ಕಟ್ಕೊಂಡು ಅದರಲ್ಲಿ ಅನಾರೋಗ್ಯ ಪೀಡಿತರಿಗೆ ಸಹಾಯನ ಮಾಡ್ತಾ ಬಂದಿದ್ದೇವೆ ಅಂತ ಹೇಳಿದ್ರೆ, ಟೋಟಲ್ ಆಗಿ ಇಷ್ಟು ವರ್ಷದಲ್ಲಿ ಎಷ್ಟು ಜನ ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡಿದ್ರೆ ಅಥವಾ ಎಷ್ಟು ಅಮೌಂಟ್ಗಳನ್ನು ಮಾಡಿದ್ದೀರಾ? ಟೋಟಲ್ ಆಗಿ 100 ಜನರಿಗೆ ಮಾಡಿದ್ದೇವೆ. ಇವಾಗ 80 ಲಕ್ಷ ಆಗಿದೆ. ಇದುವರೆಗೆ ನಾವು ಕೊಟ್ಟಿರುವುದು 80 ಲಕ್ಷ ಆಗಿದೆ. ಅದು ನಮಗೆ ಹೆಮ್ಮೆ ಇದೆ ಕೊಟ್ಟಿರುವುದಕ್ಕೆ. ಟೋಟಲ್ ಆಗಿ 80 ಲಕ್ಷ. ಟೋಟಲ್ ಆಗಿ 80 ಲಕ್ಷ 100 ಜನರಿಗೆ ಕೊಟ್ಟಿದ್ದೇವೆ. ಮೇಡಮ್, ಈಗ ನೀವು ಕಲಾ ಪ್ರತಿಭೆಗಳಿಗೆ ಅವರಿಗೆ ಪ್ರೋತ್ಸಾಹದ ನೀಡುವ ಜೊತೆಗೆ ಅವರಿಗೆ ಏನಾದರೂ ತರಬೇತಿಗಳನ್ನು ನೀಡುವಂಥ ಕೆಲಸ ಅಥವಾ ವರ್ಕ್ಶಾಪ್ಗಳನ್ನು ಮಾಡುವಂಥ ಕೆಲಸನ ಮಾಡ್ತಾ ಇದ್ದೀರಾ? ಇಲ್ಲ, ಖಂಡಿತ ಇಲ್ಲ. ತರಬೇತಿ ಎಲ್ಲ ಅವರ ಕ್ಲಾಸ್ಗಳಿರ್ತದೆ. ಅಂದರೆ ಅವರ ಟೀಚರ್ಸ್ ಇರ್ತಾರೆ, ಭರತನಾಟ್ಯ ಟೀಚರ್ಸ್ ಆ ಥರ ಇರ್ತಾರೆ. ಆ ಥರ ಏನಿಲ್ಲ. ನಮ್ಮಲ್ಲಿ ಕಲಾ ಪೋಷಕರಿದ್ದಾರೆ. ಅಂದರೆ ಅವರ ಪ್ರತಿಭೆಯನ್ನು, ಈಗ ಉದಾಹರಣೆಗೆ ಈಗ ಒಂದು ಮಗು ಡ್ಯಾನ್ಸ್ ಮಾಡಿದ್ದು ಅದನ್ನು ಇಡೀ ವೈರಲ್ ಮಾಡುವಂಥದ್ದು, ಅಂದರೆ ಎಲ್ಲ ಜಗತ್ತಿಗೆ ತೋರಿಸುವಂಥದ್ದು ಅಂಥ ಜನರಿದ್ದಾರೆ. ಯಾಕಂದರೆ ಕೊಪ್ಪಳ ಆ ಕಡೆಯವರೆಲ್ಲ ಇದ್ದಾರೆ. ಉದಾಹರಣೆಗೆ ಅವರ ಹೆಸರು ಹೇಳಬೇಕಾದ್ರೆ ಬಸವರಾಜ್ ಮಂತ್ರಿ ನಮ್ಮಲ್ಲಿ, ಅವರು ಕೊಪ್ಪಳದವರು. ಅವರು ಇಡೀ ಪ್ರತಿದಿನ ಹಾಕ್ತಾ ಇರ್ತಾರೆ ಎಲ್ಲ ಕಡೆಗೂ. ಅಂದರೆ ಸೋಷಲ್ ಮೀಡಿಯಾ ಗೊತ್ತಲ್ಲ ನಿಮಗೆ, ಎಲ್ಲ ಕಡೆ ಹಾಕ್ತಾರೆ. ಆಮೇಲೆ ದೀನ್ ರಾಜ್ ಅಂತ ಇದ್ದಾರೆ, ಅಭಿಷೇಕ್ ಶೆಟ್ಟಿ ಐಕಾಳ ಅಂತಿದ್ದಾರೆ, ಹಾಗೆ ನಮ್ಮ ಅಗರಿ ರಾಘವೇಂದ್ರ ರಾವ್ ಇದ್ದಾರೆ, ಮತ್ತು ಡಾಕ್ಟರ್ ರಾಜೇಶ್ ಆಳ್ವರ್ ನಿಮಗೆ ಗೊತ್ತಿರ್ಬೋದು, ತುಳುವರ್ಡ್, ಅವರು ನಮಗೆ ಕಾರ್ಯಕ್ರಮವನ್ನು ತುಂಬ ಕೊಡ್ತಾರೆ, ಆಯೋಜನೆ ಮಾಡ್ತಾರೆ. ಅರುಣ್ ಅಜೇಕಾರ್ ಅಂತಿದ್ದಾರೆ. ಹೀಗೆ ನಮ್ಮ ಹಲವಾರು ಮಂದಿ ನಮ್ಮ ಒಂದು ತಂಡದಲ್ಲಿ ಒಂದು ನಮಗೆ ಗಟ್ಟಿ ಅಂತ ಹೇಳಬೇಕು. ನಾಗರಾಜ್ ಅಂಬುರಿ ನಮ್ಮ ಮೂಡುಬಿದ್ರಿ ಅವರು ಸಪೋರ್ಟ್ ಮಾಡ್ತಾರೆ. ನಮ್ಮ ಮಕ್ಕಳಿಗೆಲ್ಲ ಪ್ರತಿಯೊಂದು ಏನಾದರೂ ಒಂದು ಕಾರ್ಯಕ್ರಮ ಆಗುವಾಗ ಅವರಿಗೊಂದು ಬಂದು ಅಂದರೆ ಈಗ ನಮಗೆ ಹಣದಿಂದಲೂ ನೀವಿವಾಗ ಒಂದು ಕಾರ್ಯಕ್ರಮ ಮಾಡುವಾಗ ಎದುರು ಬಂದಾಗ ಮಕ್ಕಳಿಗೆ ಇನ್ನೂ ಖುಷಿ ಆಗುತ್ತೆ. ಪ್ರೋತ್ಸಾಹ
ತುಂಬ ಚೆನ್ನಾಗಿ ಕೊಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರಿಗೆ. ಪುನೀತ್ ಇರ್ಬೋದು, ನಮ್ಮ ಮೂಡುಬಿದ್ರಿದ್ದು ತುಳುನಾಡವರ್ತೆ ಪ್ರಫುಲ್ಲ, ಇವರೆಲ್ಲ ಮಕ್ಕಳದ್ದೆಲ್ಲ ಹಾಕ್ತಾ ಇರ್ತಾರೆ. ನನ್ನ ಸ್ಟೇಟಸ್ ನೋಡಲಿಕ್ಕೆ ನಿಮಗೆ 2 ನಿಮಿಷ ಬೇಕಾಗ್ತದೆ. ಪ್ರತಿದಿನ ಇರ್ತದೆ, ಪ್ರತಿದಿನ ಮಕ್ಕಳದ್ದು ಹಾಕ್ತೇನೆ, ಯಾರನ್ನು ಬಿಡುವುದಿಲ್ಲ. ಇಲ್ಲಿ ಎಲ್ಲ ಮಕ್ಕಳು ಒಂದೇ. ಹೌದು. ಈಗ ಅದೇ ರೀತಿ ನೀವು ಒಂದು ರೀಸೆಂಟ್ ಆಗಿ ಒಂದು ಶಾಲಾ ಮಕ್ಕಳಿಗೋಸ್ಕರ ರಸ್ತೆಗಾಗಿ ಹೋರಾಟ ಮಾಡುವಂತ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರಿ, ಹೋರಾಟದ ಎಚ್ಚರಿಕೆಯನ್ನು. ಅದಾದ 1 ವರ್ಷದ ಒಳಗೆ ರಸ್ತೆ ಆಗಿರುವಂತದ್ದು ಇದೆಷ್ಟು ಖುಷಿ ಕೊಟ್ಟಿದೆ? ಅದು ನನಗೆ ತುಂಬಾ ಖುಷಿಯಾಗಿದೆ. ಮಕ್ಕಳು ಬಂದು ಕೇಳಿದಾಗ ಒಂದು ನಮ್ಮ ಮೂಡುಬಿದ್ರೆ ಪ್ರೆಸ್ ಕ್ಲಬ್ಬಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿರೋದು. ಮಂದಾರ ರಾಜೇಶ ಭಟ್ ಇದ್ದಾರೆ, ಅವರು ಹೇಳಿದರು ಹೀಗೀಗೆ ಒಂದು ನಿಮ್ಮಿಂದ ಒಂದು ಕೆಲಸ ಆಗುತ್ತೆ ಇದು ಮಕ್ಕಳಿಗೆ ಅಂತ. ಮಕ್ಕಳು ಬಂದು ಕೇಳಿದಾಗ ಇಲ್ಲ ಅಂತ ಹೇಳಲಿಕ್ಕಾಗಿಲ್ಲ, ಇದು ಒಂದು ನೋಡುವ ಅಂತ ಹೇಳಿ ಹೋದೆ. ಆದರೆ 1 ವರ್ಷದಲ್ಲೇ ಅವರಿಗೊಂದು ರಸ್ತೆ ಆಯಿತು, ಕಾಡುಗಳಿತ, ಕಾಡೆಲ್ಲ ಕಡಿದ್ರು. ಆ ಒಂದು ಸನ್ನಿವೇಶವನ್ನು ನನಗೆ ಬಂದು ಇದು ಆಯಿತು ರಸ್ತೆಯಲ್ಲಿ ನಾನು ಹೋಗಿ ನೋಡಿದೆ, ತುಂಬ ಖುಷಿ. ಯಾವ ಪ್ರದೇಶದಲ್ಲಿ? ಇಲ್ಲಿ ಶಿರ್ತಾಡಿ ಹತ್ರ. ಅಲ್ಲಿ ಫುಲ್ಲು ಕಾಡು ತುಂಬಿತ್ತು, ಅಂದರೆ ರಸ್ತೆಯ ಮಧ್ಯೆ ಫುಲ್ ಕಾಡು, ಗಿಡ ಗಂಟಿಗಳಿತ್ತು, ಮಕ್ಕಳಿಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಇತ್ತು. ಅದು ನಮ್ಮ ಶಾಸಕರ ಅದು ಒಳ್ಳೆಯದು, ಹೆಲ್ಪ್ ಮಾಡಿದ್ದಾರೆ. ಶಾಸಕರು ಸಪೋರ್ಟಿಂದ, ನಮಗೆ ಮೂಡುಬಿದ್ರೆ ಶಾಸಕರ ಸಪೋರ್ಟಿಂದ ಅದು ಆಯಿತು, ಕೆಲಸ ಆಯಿತು. ಅದು ನನಗೆ ತುಂಬ ಖುಷಿ ಇದೆ. ಹಾಗೆ ತುಂಬ ಇದೆ. ಮತ್ತು ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಮೇತ ನಾವು ಇದು ಕೊಡ್ತಾ ಬಂದಿದ್ದೇವೆ. ಅಂದರೆ ಇದು ವಾಟರ್ದಾಗಿರ್ಬೋದು, ನಮ್ಮ ತಂಡದಿಂದ ಹಲವಾರು ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾ ಇರ್ತೇವೆ. ನೀವು ನಿಮ್ಮ ಈ ಎಲ್ಲ ಸಾಧನೆಗಳಿಗೆ ಯಾವ ರೀತಿ ಆದಂಥ ಗೌರವಗಳು ಸಂದಿವೆ? ಏನೆಲ್ಲ ಗೌರವಗಳು ನಿಮಗೆ ಸಿಕ್ಕಿದೆ? ಪ್ರಶಸ್ತಿಗಳಿರ್ಬೋದು, ಸನ್ಮಾನಗಳಿರ್ಬೋದು, ಅಥವಾ ಒಂದು ಗೌರವಗಳು ಏನೆಲ್ಲ ಸಿಕ್ಕಿದೆ? ಹಲವಾರು ಸಿಕ್ಕಿದೆ. ನಮ್ಮ ಊರಿನಲ್ಲಿ ಸಮೇತ ನನಗೆ ಗೌರವಿಸಿದ್ದಾರೆ. ನಿಡ್ಡೋಡಿಯಲ್ಲಿ ಚರ್ಚ್ನಲ್ಲಿ ಫಾದರ್ಸ್ ಸಮೇತ ನನ್ನ ಚರ್ಚಿನಲ್ಲಿ ಗುರುತಿಸಿದ್ದಾರೆ. ಹಾಗೆಯೇ ಹಲವಾರು ಕಡೆಗಳಲ್ಲಿ, ಈಗ ಅಗರಿ ರಾಘವೇಂದ್ರ ಸರ್ ಹೇಳಿದೆ ಅಲ್ಲಿ, ಮತ್ತು ಬೇರೆ ಬೇರೆ ಕಡೆ ನಾನು ಫಂಕ್ಷನಿಗೆ ಹೋದಲ್ಲೆಲ್ಲ ನನಗೆ ಸನ್ಮಾನ. ನನಗೆ ಮತ್ತೆ ಇನ್ನೊಂದು ಹೇಳ್ತೇನೆ, ಈ ಥರ ಮಾತನಾಡೋದು ಈಗಲೇ ನಾನು ಮಾತೇ ಕಮ್ಮಿ. ನನಗೆ ಎದುರು ಬರುವುದಂತ ಹೇಳಿದರೆ ಇಷ್ಟನೇ ಇಲ್ಲ. ನನಗೆ ಪ್ರಶಸ್ತಿ ಸನ್ಮಾನ ಅಷ್ಟಕ್ಕಷ್ಟೇ. ತುಂಬ ಕರೀತಾರೆ ನನಗೆ ಉತ್ತರ ಕನ್ನಡದಿಂದ ತುಂಬ ಕರೆಗಳು ಬರ್ತದೆ, ನಿಮಗೆ ಆ ಪ್ರಶಸ್ತಿ ಕೊಡ್ತೇವೆ. ನನಗೆ ಪ್ರಶಸ್ತಿ ಬೇಡ, ನನ್ನ ಕೆಲಸವೇ ನನಗೆ ಪ್ರಶಸ್ತಿ ಆಗಿರ್ಬೇಕು. ಮತ್ತು ಇನ್ನೊಂದು, ನನ್ನ ಹೆಸರಿನಲ್ಲೇ ಪ್ರಶಸ್ತಿ ಇದೆ, ಪದ್ಮಶ್ರೀ. ಸಾಕು, ಅದೇ ನನಗೆ ಖುಷಿ ಇದೆ. ಮತ್ತು ನಾನು ಏನಾದರೂ ಮಾಡ್ತಾ ಇರಬೇಕು ಅಷ್ಟೇ. ಮತ್ತು ಪ್ರಶಸ್ತಿಗೋಸ್ಕರ ನಾನು ಬರುವುದಿಲ್ಲ, ಹಿನ್ನೆಲೆ ನನ್ನನ್ನು ನೀವು ಇವತ್ತು V4 ಅವ್ರಿಗೂ ಬಂದು ನನ್ನ ಕೂರಿಸಿದ್ದೀರಿ, ತುಂಬ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ನೀವು ಮಾಡ್ತಿದ್ದೀರಿ. ಹೌದೌದು, ನೀವು ನೋಡಿ ನನ್ನನ್ನು ಕರೆದಿಲ್ಲಿ ಕೂರಿಸಿದ್ದೀರಿ. V4 ಚಾನಲ್ಗೂ ಸಮೇತ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮೇಡಮ್, ನಿಮ್ದೀಗ ಫ್ಯೂಚರ್ ಪ್ಲಾನ್ ಏನು? ಮುಂದೆ ಏನೇನು ಮಾಡಬೇಕು, ಅಥವಾ ಈ ಅಶಕ್ತರಿಗಿರ್ಬೋದು ಅಥವಾ ಕಲಾವಿದರಿಗೆ ಏನೆಲ್ಲ ಸೇವೆಗಳನ್ನು ಮಾಡಬೇಕು ಅಂತ? ತುಂಬ ಇದೆ. ಆದರೆ ನಾನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ಕಷ್ಟ ಆಗುತ್ತೆ ಮಾಡಲಿಕ್ಕೆ. ಆದರೂ ತುಂಬ ಖುಷಿ, ತುಂಬ ಏನೇನೋ ಮಾಡಬೇಕು ಸಾಧನೆ ಅಂತ ಇದೆ. ಅಂದರೆ ಸಾಧನೆಕ್ಕಿಂತ ಇಲ್ಲಿ ಬೇರೆ ಬೇರೆ, ಅಂದರೆ ನನಗೆ ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳ ಒಂದು ಟ್ಯಾಲೆಂಟಿನ, ನನಗೆ ಮಕ್ಕಳದ್ದು ಮಾತ್ರ, ಅಂದರೆ ಪ್ರತಿಭೆಗಳದ್ದು ಮೇಯ್ನಾಗಿ ನಾನು ಮಾಡೋದು ಪ್ರತಿಭೆಗಳದ್ದು ಮತ್ತು ಸಹಾಯ, ಎರಡರದ್ದು. ಆ ಸಹಾಯನೂ ಅಷ್ಟೇ, ನಮಗೆ ಇವಾಗ ತಿಂಗಳಿಗೆ ಒಬ್ಬರಿಗೆ ಕೊಡಲಿಕ್ಕಾಗತ್ತೆ, ಒಂದು 2-3 ಜನಕ್ಕೆ ಕೊಡುವ ಹಾಗೆ ನಮಗೆ ಯಾರಾದರೂ ಸಹಕಾರ ಮಾಡಿದರೆ ನನಗೆ ತುಂಬ ಒಳ್ಳೆಯದು. ಅದು ಸಮೇತ ಅಷ್ಟೇ. ಮತ್ತು ನಾವು ಯಾರಿಗೆ ಸಮೇತ ಹೊರಗಡೆ ಹಾಕಲ್ಲ ಪೋಸ್ಟರನ್ನು, ನಮ್ಮ ಗ್ರೂಪಲ್ಲೇ ಹಾಕ್ತೇವೆ. ನಾವು ಹೊರಗಡೆ ಎಲ್ಲ ಹಾಕ್ಕೊಂಡು ಹೋಗಲ್ಲ, ನಮ್ಮ ತಂಡದಲ್ಲೇ ಕೊಟ್ಟದ್ದನ್ನು ಕೊಟ್ಕೊಂಡು ಬರುವಂಥದ್ದು. ಮೇಡಮ್, ಅದೇ ರೀತಿ ಕರ್ನಾಟಕ ಜಾನಪದ ಪರಿಷತ್ನ ಮೂಡುಬಿದ್ರೆ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಮಾಡ್ತಿರುವಂಥದ್ದು, ಸೊ ಇದರ ಅನುಭವ? ಖಂಡಿತ. ನಾನು ಕಳೆದ 2 ವರ್ಷದಿಂದ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ ಇವರ ಒಂದು ನೇತೃತ್ವದಲ್ಲಿ ನನ್ನನ್ನು ಒಂದು ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾನು ನನ್ನ ಒಂದು ಇದಕ್ಕೆ ಮೀರಿದ, ಅಂದರೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾನೇ ಇದ್ದೇನೆ. ಹಾಗೆಯೇ ನಮ್ಮ ಡಾಕ್ಟರ್ ಇವರು ರಾಜೇಶ್ ಆಳ್ವ ಹಾಗೂ ಮಂದಾರ್ ರಾಜೇಶ್ ಭಟ್ ಇವರೆಲ್ಲ ನನ್ನನ್ನು ಸೂಚಿಸಿದ್ದು ಆಗಲಿಕ್ಕೆ. ಜಾನಪದದ ಕಾರ್ಯಕ್ರಮಗಳು ಆಗ್ತಾನೇ ಇರ್ತದೆ. ಸಮಾಜ ಮಂದಿರ ಆಗಿರ್ಬೋದು, ಮೂಡುಬಿದ್ರೆ, ಕಿನ್ನಿಗೋಳಿ, ಇವರು ಯುಗ ಪುರುಷದಲ್ಲಿ ನಮ್ಮ ಭುವನಾಭಿರಾಮ ಉಡುಪರು ನಮ್ಮ ಮಕ್ಕಳಿಗೆ ತುಂಬ ಸಹಾಯ ಕೊಡ್ತಾರೆ. ಅಂದರೆ ಕಾರ್ಯಕ್ರಮದ ವೇದಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸಮೇತ ನಾನು ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಬೇಕು. ಹಾಗೆಯೇ ಪುನರೂರು ಗೊತ್ತಿದೆ ನಿಮಗೆ, ಹರಿಕೃಷ್ಣ ಪುನರೂರು, ಅವರು ಅಷ್ಟೇ ಹಲವಾರು ವೇದಿಕೆಯನ್ನು ಅವರ ಒಂದು ಪುನರೂರಲ್ಲಿ ನನಗೆ ಕೊಟ್ಟಿದ್ದಾರೆ. ಹಾಗೆಯೇ ನನ್ನ ಜಾನಪದವನ್ನು ನಾನು ಇಲ್ಲಿ ಕಿನ್ನಿಗೋಳಿಯಲ್ಲಿ ಮಾಡಿದ್ದೇನೆ. ಹಲವಾರು ಕಾರ್ಯಕ್ರಮವನ್ನು ಮಾಡಿದೆ. ಆಟಿಡೊಂಜಿ ದಿನ, ಹಾಗೆಯೇ ಮಕ್ಕಳಿಗೆ ಜಾನಪದದ ಅರಿವು ಕಾರ್ಯಕ್ರಮಗಳು
ಹೀಗೆ ಎಲ್ಲ ಇದೆ. ಇನ್ನು ನೆಕ್ಸ್ಟು ಬೇರೆ ಬೇರೆ ಕಡೆ ಶಾಲೆಗಳಲ್ಲಿ ಮಾಡುವ ಪ್ಲ್ಯಾನ್ ಇದೆ. ಹಾಗೆಯೇ ಪ್ರತಿಯೊಂದು ಕಡೆಗಳು, ಈಗ ಆಳ್ವಾಸಲ್ಲಿ ಮಾಡುವ ಪ್ಲ್ಯಾನ್ ಇದೆ. ಹೀಗೆಲ್ಲ ಮಾತಾಡಿಸಿಕೊಂಡು ಬಂದಿದ್ದೇವೆ. ಹೀಗೆ ಎಲ್ಲ ಕಡೆಯಲ್ಲೂ ಜಾನಪದದ ಬಗ್ಗೆ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮ, ನಶಿಸಿ ಹೋದಂತಹ ಜಾನಪದವನ್ನು ಮುಂದೆ ತರುವಂಥ ಕಾರ್ಯಕ್ರಮ, ಈ ಒಂದು 2 ವರ್ಷದಿಂದ ನನ್ನ ಒಂದು ಅಳಿಲ ಸೇವೆ ಮಾಡ್ತಾ ಇದ್ದೇನೆ. ಮೇಡಮ್, ಇನ್ನಷ್ಟು ಈ ಕಲಾ ಸೇವೆಯನ್ನು ಮಾಡುವಂಥ ಅಥವಾ ಅಶಕ್ತರಿಗೆ ಸಹಾಯ ಮಾಡುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಂತಹ V4 ನ್ಯೂಸ್ ಚಾನಲಿಗೆ ಹಾಗೂ ನಮ್ಮ ಲಿಖಿತ ಅವರಿಗೂ ಸಮೇತ ನನ್ನ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಕಲಾ ಸಂಚಯ ಕಾರ್ಯಕ್ರಮ. ಮುಂದಿನ ಕಲಾ ಸಂಚಯ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.